ನಮ್ಮ ಬೆಂಗಳೂರಿನ ರಾಜಾಜಿನಗರಲ್ಲಿರುವಂತ ಇಸ್ಕಾನ್ ಗುಡಿಗೆ ಹೋದಾಗ ಅಲ್ಲಿನ ಪ್ರಹ್ಲಾದ ನರಸಿಂಹರ ದರ್ಶನವನ್ನ ನಾವೆಲ್ಲ ಮಾಡಿರ್ತೀವಿ. ಈ ಸುಂದರವಾದ ಮೂರ್ತಿ ಕೆತ್ತನೆ ಆಗಿ ಬಂದಾಗ ಗರ್ಭಗುಡಿ ಒಳಗಡೆನೆ ಹೋಗ್ದೇನೆ ಬಾಗಿಲಲ್ಲೇ ಸಿಕ್ಕಾಕೊಂಡ್ಬಿಟ್ಟಿತ್ತಂತೆ. ಏನಿ ಕಥೆ? ನಾನು ಹಂಸ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ. ಇಸ್ಕಾನ್ ಗುಡಿಯಲ್ಲಿ ನರಸಿಂಹ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯೋಚನೆ ಬರುತ್ತೆ. ಆದ್ರೆ ಯಾವ ತರದ ನರಸಿಂಹ? ಉಗ್ರನ, ಶಾಂತಾನ, ಲಕ್ಷ್ಮೀ ನರಸಿಂಹನ? ಹೀಗೆ ಯೋಚನೆ ಮಾಡ್ತಿದ್ದಾಗ ಇಸ್ಕಾನ್ ನ ತಂಡ ಒಂದ್ಸಲ ಕುಂಭಕೋಣಂಗೆ ಹೋಗಿ ವಾಪಸ್ ಬರ್ತಿರ್ತಾರೆ. ಆಗಲ್ಲಿ ನಾಮಕ್ಕಲ್ ನರಸಿಂಹ ಅನ್ನುವಂತ ಒಂದು ನರಸಿಂಹ ಸ್ವಾಮಿಯ ದರ್ಶನ ಪಡಿತಾರೆ. ಅದರಿಂದ ಸ್ಫೂರ್ತಿ ಪಡೆದು 6 ಕೈಗಳುಳ್ಳಂತ ನರಸಿಂಹನನ್ನ ಪ್ರತಿಷ್ಠಾಪನೆ ಮಾಡೋದು ಅಂತ ನಿರ್ಧಾರ ಮಾಡ್ತಾರೆ. ಮುಂದೆ ವಿಶೇಷವಾದ ಕಲ್ಲಿನ ಪ್ರಹ್ಲಾದನ ವಿಗ್ರಹವಿದ್ದು ಎದೆಯಲ್ಲಿ ಲಕ್ಷ್ಮಿ ಇರುವಂತ ವಿಶೇಷವಾದ ನರಸಿಂಹ ಸ್ವಾಮಿಯ ವಿಗ್ರಹ ಇದು. ಪ್ರಹ್ಲಾದನನ್ನ ಪರಿಪಾಲಿಸಿದ್ರಿಂದ ಈತನನ್ನ ಪ್ರಹ್ಲಾದ ನರಸಿಂಹ ಅಂತ ಕರೀತಾರೆ. ಈ ವಿಗ್ರಹದ ಪ್ರತಿಷ್ಠಾಪನೆ ದಿನ ಒಂದು ಅದ್ಭುತ ಪವಾಡಾನೆ ನಡೆಯುತ್ತೆ. ಗರ್ಭಗುಡಿಯ ಬಾಗಿಲ ಅಳತೆಯನ್ನ ನೋಡ್ಕೊಂಡು ಅದರ ಪ್ರಕಾರನೇ ವಿಗ್ರಹಕ್ಕೆ ಅಳತೆಯನ್ನ ಕೊಟ್ಟು ತಯಾರು ಮಾಡಿಸಿರ್ತಾರೆ. ಕಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪನೆಗೆ ಅಂತ ತಂದಿದ್ದಾರೆ. ಆದ್ರೆ ಈ ವಿಗ್ರಹ ಬಾಗಿಲಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. 1 ಇಂಚು ಮೇಲೂ ಜಾಗ ಇಲ್ಲ, 1 ಇಂಚು ಕೆಳಗೂ ಜಾಗ ಇಲ್ಲ. ಸತತವಾಗಿ 3 ಗಂಟೆಗಳ ಕಾಲ ಎಲ್ಲರೂ ಸೇರಿ ವಿಗ್ರಹನ ಒಳಗ್ ತರೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರಿ, ಒಳಗಂತೂ ಹೋಗ್ತಿಲ್ಲ, ಹೊರಗಾರು ತಂದ್ಬಿಡೋಣ ಅಂತ ಅಲ್ಲಿ ಸಿಕ್ಕಾಕೊಂಡಿರುವಂತ ವಿಗ್ರಹವನ್ನ ಹೊರಗ್ ತರೋದಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕೂಡ ಆಗೋದಿಲ್ಲ. 7 ರಿಂದ 8 ಗಂಟೆಗಳ ಕಾಲ ಕೆಲವರು ಗರ್ಭಗುಡಿಯ ಒಳಗೆ, ಕೆಲವರು ಹೊರಗೆ ಸಿಕ್ಕಾಕೊಂಡು ವಿಗ್ರಹವನ್ನ ಹೊರಗೆ ಒಳಗೆ ತರೋಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಕೊನೆಗೆ ಇಸ್ಕಾನ್ ನ ತಂಡ ಏನ್ ಮಾಡ್ತಾರೆ, ಅಲ್ಲಿ ನೆರೆದಿದ್ದಂತ ಭಕ್ತರನ್ನ ಒಂದು ಸಂಕೀರ್ತನೆ ಮಾಡೋದಕ್ಕೋಸ್ಕರ ಅಲ್ಲಿಗೆ ಕರೀತಾರೆ. ಭಕ್ತರೆಲ್ಲ ಬರ್ತಾರೆ, ಒಂದು ವಿಶೇಷವಾಗಿರುವಂತ ಸಂಕೀರ್ತನೆಯನ್ನ ಮಾಡ್ತಾರೆ. ಜೈ ನರಸಿಂಹ, ಜೈ ಜೈ ನರಸಿಂಹ ಅಂತ ಆ ವಿಗ್ರಹವನ್ನ ಬಲವಂತವಾಗಿ ಒಳಗಡೆಗೆ ತಳ್ತಾರೆ. ಆಶ್ಚರ್ಯ ಅನ್ನೋ ಹಾಗೆ ಇಷ್ಟೊತ್ತು ಆಗಿ ಇರೋದಿಲ್ಲ, ಆ ವಿಗ್ರಹ ಅಲ್ಲಿನ ಪೀಠದ ಮೇಲೆ ಹೋಗಿ ಕೂತ್ ಬಿಡುತ್ತೆ. ಅಲ್ಲಿದಂತ ಇಸ್ಕಾನ್ ನ ತಂಡ ಆಶ್ಚರ್ಯದಿಂದ ಅಳತೆ ಟೇಪ್ ಅನ್ನ ತಗೊಂಡು ಬಾಗಿಲ ಅಳತೆಯನ್ನ, ವಿಗ್ರಹದ ಅಳತೆಯನ್ನ ಮತ್ತೆ ಮತ್ತೆ ಪರೀಕ್ಷಿಸ್ತಾರೆ. ಆದ್ರೆ ಏನೂ ಬದಲಾಗಿಲ್ಲ. ಸ್ವಾಮಿ ಅಲ್ಲಿ ತನ್ನ ಪವಾಡವನ್ನ ತೋರಿಸ್ತಾರೆ. ಸಂಕೀರ್ತನೆಯಿಂದ, ಭಕ್ತರ ಹಾಡಿಂದ ಸುಪ್ರೀತನಾಗಿ ಸ್ವಾಮಿ ಒಳಗ್ ಬಂದು ಆಸನರಾಗ್ತಾರೆ. ಇವತ್ತಿಗೂ ನೀವು ಇಸ್ಕಾನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಗಮನಿಸಿದ್ರೆ ಗರ್ಭಗುಡಿಯ ಬಾಗಿಲ ಅಳತೆ ಹಾಗೇನೆ ಅಲ್ಲಿರುವಂತ ನರಸಿಂಹ ಸ್ವಾಮಿಯ ಅಳತೆ ಎರಡೂ ಒಂದೇ ಇದೆ. ಸ್ವಾಮಿ ಅಲ್ಲಿ ಗರ್ಭಗುಡಿಯ ಒಳಗ್ ಹೋಗಿದ್ದೇನೆ ಅಲ್ಲಿನ ಪವಾಡ.